ಗಂಧಾ ತೀರ್ಥ ದರ್ಶನ ಮಾಡಿ ಮುಂದೆ ಸುಬ್ರಹ್ಮಣ್ಯ ನರಸಿಂಹದೇವರು ನೋಡ್ಕೊಂಡ್ ಬರ್ಬೇಕಮ್ಮ. ಮುಂದೆ ಬನ್ನಿ, ಬೇರೆ ಅವಕಾಶ ಮಾಡ್ಕೋಬೇಕು, ಬರ್ತಾ ಇರ್ಬೇಕು ಮುಂದೆ. ದರ್ಶನ ಮಾಡಿ ಗಂಧಾ ಹೊಸ ವರ್ಷದ ಮೊದಲ ದಿನ ಹಿನ್ನೆಲೆ ದೊಡ್ಡಬಳ್ಳಾಪುರ ತಾಲೂಕಿನ ಶ್ರೀ ಕ್ಷೇತ್ರ ಘಾಟಿ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಭಕ್ತರ ದಂಡು ಹರಿದು ಬಂದಿತ್ತು. ಗುರುವಾರ ಬೆಳಗ್ಗೆ 5 ಗಂಟೆಯಿಂದಲೇ ನರಸಿಂಹ ಸಮೇತ ಸುಬ್ರಹ್ಮಣ್ಯನಿಗೆ ಹಾಲಿನ ಅಭಿಷೇಕ ಮತ್ತು ಪೂಜಾ ಕೈಂಕರ್ಯಗಳು ನೆರವೇರಿದವು. ಸ್ವಾಮಿಯ ದರ್ಶನಕ್ಕೆ ಜನಸಾಗರವೇ ಹರಿದು ಬಂದಿತ್ತು. ಸರತಿ ಸಾಲಿನಲ್ಲಿ ನಿಂತು ದರ್ಶನ ಪಡೆದರು. ನರಸಿಂಹ ಸಮೇತ ಸುಬ್ರಹ್ಮಣ್ಯ ಸ್ವಾಮಿಯ ಅಲಂಕಾರ ಭಕ್ತರ ಮನಸೂರೆಗೊಳ್ಳುವಂತಿತ್ತು. ಭಕ್ತರಿಗಾಗಿ ಯಾವುದೇ ರೀತಿಯ ತೊಂದರೆಯಾಗದಂತೆ ದೇವಸ್ಥಾನದ ಬಳಿ ವಿಶೇಷ ಸರದಿ ಸಾಲಿನಲ್ಲಿ ವ್ಯವಸ್ಥೆ ಮಾಡಲಾಗಿತ್ತು. ಬಂದ ಭಕ್ತರಿಗೆ ಘಾಟಿ ಸುಬ್ರಹ್ಮಣ್ಯ ಪ್ರಾಧಿಕಾರದಿಂದ ತೀರ್ಥ ಪ್ರಸಾದ ವ್ಯವಸ್ಥೆಯನ್ನೂ ಮಾಡಲಾಗಿತ್ತು. ಸುಬ್ರಹ್ಮಣ್ಯ ಒಂದೇ ವಿಷಯ ಎರಡು ಸ್ವಯಂ ದರ್ಶನ ಮಾಡ್ಕೊಂಡು ಮುಂದೆ ಇಟ್ಟಿದ್ದಾರೆ. ಎಲ್ಲರೂ ಮುಂದೆ ಇಟ್ಟಿರ್ತಾರೆ, ತಗೋಬೇಕು. ಗಂಧಾ ತೀರ್ಥ ದೇವರ ದರ್ಶನ ಮಾಡಿ ಮುಂದೆ ಸುಬ್ರಹ್ಮಣ್ಯ ನರಸಿಂಹದೇವರು ನೋಡ್ಕೊಂಡ್ ಬರ್ಬೇಕಮ್ಮ. ಮುಂದೆ ಬನ್ನಿ, ಬೇರೆ ಅವಕಾಶ ಮಾಡ್ಕೋಬೇಕು, ಬರ್ತಾ ಇರ್ಬೇಕು ಮುಂದೆ. ದರ್ಶನ ಮಾಡಿ ಗಂಧಾ ಅವಕಾಶ ಮಾಡ್ಕೋಬೇಕು. ಭಕ್ತರಿಗೂ ಹೊಸ ವರ್ಷದ ಶುಭಾಶಯಗಳು. ಇವತ್ತು ಹೊಸ ವರ್ಷದ ಪ್ರಯುಕ್ತ ಘಾಟಿ ಸುಬ್ರಹ್ಮಣ್ಯ ಬೆಂಗಳೂರು ಸುತ್ತಮುತ್ತಲಿನ ಜನಕ್ಕೆ ಇದೊಂದು ಪವರ್ಫುಲ್ ದೇವಸ್ಥಾನ ಮತ್ತು ಪ್ರಖ್ಯಾತವಾದ ದೇವಸ್ಥಾನ. ಭಕ್ತಾದಿಗಳು ಬೆಳಿಗ್ಗೆಯಿಂದ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇದ್ದಾರೆ ದೇವರ ದರ್ಶನ ಪಡೀಲಿಕ್ಕಂತ. ಬೆಳಿಗ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮಾನ್ ಕೆ ಎಚ್ ಮುನಿಯಪ್ಪ ಸಾಹೇಬರು ಸಹ ಬಂದು ದೇವರ ದರ್ಶನ ಮಾಡಿಕೊಂಡು ಹೋದರು. ಈಗ 50 ರೂಪಾಯಿ ವಿಶೇಷ ದರ್ಶನದ ಕ್ಯೂ ಒಂದು ಸಪ್ರೇಟ್ ಮಾಡಿದ್ದೀವಿ. ಧರ್ಮದರ್ಶನದ ಒಂದು ಕ್ಯೂ ಇದೆ. ಹಿರಿಯ ನಾಯಕರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಅಂಗವಿಕಲರಿಗೆ ಅಂತ, ದಿವ್ಯಾಂಗರಿಗೆ ಅಂತ ಒಂದು ನೇರ ದರ್ಶನಕ್ಕೆ ಬಿಡ್ತಾ ಇದ್ದೀವಿ. ಜನ ದರ್ಶನ ಮಾಡ್ತಾ ಇದ್ದಾರೆ. ದರ್ಶನ ಆದಂಥವ್ರಿಗೆ ಸಹ ಪ್ರಸಾದದ ವ್ಯವಸ್ಥೆ, ನಿರಂತರವಾಗಿ ಪ್ರಸಾದ ವ್ಯವಸ್ಥೆ ಇದೆ. ಪ್ರಸಾದ ವ್ಯವಸ್ಥೆ ನಡೀತಾ ಇದೆ. ಎಲ್ಲರೂ ಪ್ರಸಾದ ತಗೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂದ್ರೆ ಸರ್, ಈಗ ಈ ಬಾರಿ ಎಷ್ಟು ಜನ ನಿರೀಕ್ಷೆ ಇದೆ? ಜಾತ್ರೆಯಿಂದ ಸಹ ಒಂದೇ ಸಮಯ ಕ್ರೌಡ್ ಬರ್ತಾನೆ ಇದೆ. ಯಾವ ರೀತಿ ಸರತಿ ಸಾಲುಗಳು ನಾವು ದಿನಾಂಕ 25ನೇ ತಾರೀಕು ನಡೆದ ಜಾತ್ರಾ ಮಹೋತ್ಸವದಲ್ಲಿ ಏನು ವ್ಯವಸ್ಥೆ ಮಾಡಿದ್ವೋ ಅಷ್ಟೇ ಜನಕ್ಕೆ ಇವತ್ತು ಸಹ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ರಥೋತ್ಸವ ಒಂದಿಲ್ಲ ಅನ್ನೋದು ಬಿಟ್ಟರೆ ಅಷ್ಟು ಹೆಚ್ಚು ಕಡಿಮೆ ಅಷ್ಟೇ ಜನ ಇವತ್ತು ಫ್ಲೋ ಇದೆ. ಅಷ್ಟು ಜನಕ್ಕೂ ಆಗೋಷ್ಟು ವ್ಯವಸ್ಥೆನೂ ಮಾಡ್ಕೊಂಡಿದ್ದೀವಿ. ಅಂದರೆ ಸರ್, ಬೆಳಗ್ಗೆಯಿಂದಲೂ ಸಹ ಪೂಜೆ ಕೈಗಳು ಯಾವ ರೀತಿ ಇದೆ ಮತ್ತು ಪ್ರಸಾದ ವ್ಯವಸ್ಥೆ ಯಾವ ರೀತಿ ಮಾಡಿದೆ? ಬಫೆ ಸಿಸ್ಟಮ್ ಎಲ್ಲ ಬಫೆ ಸಿಸ್ಟಮ್ ಮಾಡಿದ್ದೀವಿ. ಇವತ್ತು ಬಡ್ಸೋಕ್ಕಾಗಲ್ಲ ಅಂತ, ಟೇಬಲ್ಗೆ ಬಡ್ಸೋಕ್ಕಾಗಲ್ಲ ಅಂತ, ಜನ ಭಕ್ತಾದಿಗಳ ಸಂಖ್ಯೆ ಹೆಚ್ಚಿರೋದ್ರಿಂದ ಬಫೆ ಸಿಸ್ಟಮ್ ಮಾಡಿದ್ದೀವಿ. ಬಂದವರಿಗೆಲ್ಲ ಸಹ ಬಫೆ ಸಿಸ್ಟಮ್. ದರ್ಶನ ಮಾಡಿದ ಪ್ರತಿಯೊಬ್ಬರಿಗೂ ಸಹ, ದರ್ಶನ ಮಾಡದೇ ಇದ್ದರೂ ಪ್ರತ್ಯೇಕವಾದ ದ್ವಾರ ಇದೆ. ಅಲ್ಲೂ ಬಂದು ಇಲ್ಲಿ ಬಂದು ನಾಗರಿಕರಿಗೆ ಹಾಲು ಎರೆದು ಹೋಗುವಂಥವ್ರಿಗೂ ಸಹ ಪ್ರಸಾದ ಕೊಡುವಂಥ ವ್ಯವಸ್ಥೆ ಇದೆ. ತೂಬಗೆರೆ ಶಿವಕುಮಾರ ಸ್ವಾಮಿ, MMTV ನ್ಯೂಸ್, ದೊಡ್ಡಬಳ್ಳಾಪುರ.